ಒಂದು ಸಣ್ಣ ಹಳ್ಳಿಯಲ್ಲಿ ಶಿವು ಎಂಬ ಹುಡುಗ ಕಡು ಬಡತನದಲ್ಲಿ ಹುಟ್ಟಿದನು. ಅವನ ತಂದೆ ಕೂಲಿ ಕಾರ್ಮಿಕ, ತಾಯಿ ಮನೆ ಕೆಲಸ ಮಾಡುತ್ತಿದ್ದಳು. ದಿನನಿತ್ಯದ ಊಟಕ್ಕೂ ಕಷ್ಟವಾಗುತ್ತಿದ್ದರೂ ಶಿವುಗೆ ಓದಿನ ಮೇಲೆ ಅಪಾರ ಆಸಕ್ತಿಯಿತ್ತು. ಅವನು ರಾತ್ರಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಕೆಲವೊಮ್ಮೆ ಪುಸ್ತಕ ಖರೀದಿಸಲು ಹಣ ಇರಲಿಲ್ಲ. ಆಗ ಸ್ನೇಹಿತರ ಪುಸ್ತಕಗಳನ್ನು ತೆಗೆದುಕೊಂಡು ಓದುತ್ತಿದ್ದ. ಶಾಲೆಯ ಶಿಕ್ಷಕರು ಅವನ ಪರಿಶ್ರಮವನ್ನು ಗಮನಿಸಿ ಸಹಾಯ ಮಾಡಿದರು. ಪಿಯುಸಿ ನಂತರ ಶಿವು ದೊಡ್ಡ ಕನಸು ಕಂಡನು. ನಾನು IAS ಆಫೀಸರ್ ಆಗಬೇಕು ಎಂದು. ಹಲವರು ನಗಿದರು. ನಿನ್ನಂತಹ ಬಡವನಿಗೆ ಅದು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಆದರೆ ಅವನು ಯಾರ ಮಾತಿಗೂ ತಲೆಬಾಗಲಿಲ್ಲ. ಅವನು ದಿನವೂ ಹಲವಾರು ಗಂಟೆಗಳ ಕಾಲ ಓದಿ ಹಲವಾರು ಬಾರಿ ವಿಫಲವಾದರೂ ಹಿಂಜರಿಯಲಿಲ್ಲ. ಕೊನೆಗೂ ಅವನ ಪರಿಶ್ರಮ ಫಲ ನೀಡಿ ಅವನು IAS ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು. ಒಮ್ಮೆ ಊಟಕ್ಕೂ ಕಷ್ಟಪಟ್ಟ ಶಿವು ಇಂದು ದೊಡ್ಡ ಅಧಿಕಾರಿಯಾಗಿ ತನ್ನ ಹಳ್ಳಿಗೆ ಸೇವೆ ಮಾಡುತ್ತಿದ್ದಾನೆ.